ಹಾಯ್ ಎಲ್ರಿಗೂ ನಮಸ್ಕಾರ. ಆಶಾ ಹೋಮ್ ಸ್ಟೈಲ್ ಕುಕಿಂಗ್ ಚಾನಲ್‌ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ತರಕಾರಿ ಸಾಂಬಾರ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ. ಈಗ ಹೇಗ್ ಮಾಡೋದು ಅಂತ ನೋಡೋಣ. ಮೊದ್ಲಿಗೆ ನಾನಿಲ್ಲಿ ಒಂದು ಚಿಕ್ಕ ಕುಕ್ಕರ್‌ಗೆ ಸ್ವಲ್ಪ ಎಣ್ಣೆ, ಹಾಗೆ ಒಂದು 3/4 ಕಪ್‌ನಷ್ಟು ಬೇಳೆ, ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಅರಿಶಿನ, ಹಾಗೆ ಒಂದ್ 2 ಟೊಮ್ಯಾಟೋನ ಈ ರೀತಿ ಕಟ್ ಮಾಡಿ ಹಾಕೋತಿದ್ದೀನಿ. ಈಗ ಬೇಳೆ ತಗೊಂಡಿರೋ ಕಪ್ಪಲ್ಲೇ ನಾನು ಒಂದು 2 ಕಪ್ಪಷ್ಟು ನೀರ್ನ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಒಂದ್ 2 ವಿಸಿಲ್‌ನಷ್ಟು ಕೂಗ್ಸಿ ತೆಗ್ದಿಟ್ಕೊತಿದ್ದೀನಿ. ಈಗ ಸಾಂಬಾರ್ ಮಾಡೋದಕ್ಕೆ ಮೊದ್ಲಿಗೆ ನಾನಿಲ್ಲಿ ಒಂದು ಕುಕ್ಕರ್‌ನ ತಗೊಂಡಿದ್ದೀನಿ. ಕುಕ್ಕರ್‌ಗೆ ಒಂದು 3 ಸ್ಪೂನ್‌ನಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಚೆನ್ನಾಗ್ ಕಾಯ್ದಾದ್ಮೇಲೆ 1 ಸ್ಪೂನ್‌ನಷ್ಟು ಸಾಸಿವೆ ಹಾಕೊಂಡಿದ್ದೀನಿ. ಹಾಗೆ ಒಂದ್ 2 ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಸೇರಿಸ್ಕೊಂಡು ಸ್ವಲ್ಪ ಕರಿಬೇವು ಹಾಕೊಂಡು ಒಂದ್ 5ರಿಂದ 6 ಗುಂಟೂರ್ ಮೆಣಸಿನಕಾಯಿ ತಗೊಂಡು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂತಿದೀನಿ. ಸೇರಿಸ್ಕೊಂಡು ಇದೆಲ್ಲ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋವರೆಗೂ ಈ ರೀತಿ ಫ್ರೈ ಮಾಡ್ಕೊತಿದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪು ಬಣ್ಣ ಬರ್ಬೇಕು, ಅಲ್ಲಿವರ್ಗುನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ನೋಡ್ತಿರ್ಬೋದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋಂತ ತರಕಾರಿಗಳನ್ನ ಸೇರಿಸ್ಕೊತಿದೀನಿ. ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಒಂದ್ 2ರಿಂದ 3 ಸಲಿ ಚೆನ್ನಾಗಿ ವಾಶ್ ಮಾಡಿ ಹಾಕೋತಿದೀನಿ. ನಾನಿಲ್ಲಿ ಹುರುಳಿಕಾಯಿ, ಕ್ಯಾರೆಟ್, ನೌಕಲು ಹಾಗೆ ಬದನೆಕಾಯಿ ತಗೊಂಡಿದ್ದೀನಿ. ನೀವ್ ಇದಲ್ದೆ ಮೂಲಂಗಿ ಹಾಗೆ ಆಲೂಗಡ್ಡೆ ಇದನ್ನೆಲ್ಲ ಸಹ ಸೇರಿಸ್ಕೋಬಹುದು. ನೀವೆಲ್ಲ ಮಿಕ್ಸ್ಡ್ ತರಕಾರಿ ಮಾಡ್ಕೊಂಡ್ರೆ ಈ ಸಾಂಬಾರ್ ತುಂಬಾ ಚೆನ್ನಾಗಿರುತ್ತೆ. ಹುರುಳಿಕಾಯಿನ ಆದಷ್ಟು ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಹಾಗೆ ಮಾಡ್ಕೊಳ್ಳಿ. ತುಂಬಾ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡ್ರೆ ತರಕಾರಿ ಸಾಂಬಾರೆಲ್ಲ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಈಗ ಇದನ್ನೆಲ್ಲ ಚೆನ್ನಾಗಿ ಒಂದ್ಸರಿ ಫ್ರೈ ಮಾಡ್ಕೊತಿದೀನಿ ಎಣ್ಣೆಲಿ. ಇದಕ್ಕೆ ಸ್ವಲ್ಪ ತರಕಾರಿ ಫ್ರೈ ಮಾಡ್ಕೋಬೇಕಾದ್ರೇನೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡ್ರೆ ತರಕಾರಿಗೆಲ್ಲ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ. ಹಾಗಾಗಿ ಇದನ್ನ ಎಣ್ಣೆಲೆ ಸ್ವಲ್ಪ ಹೊತ್ತು ಒಂದ್ 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈಗ ಬೇಯಿಸಿಟ್ಟಿರೋ ಬೇಳೆ ಹಾಗೆ ಟೊಮೆಟೊನ ನೀಟಾಗಿ ಸ್ಮ್ಯಾಶ್ ಮಾಡಿ ಇದಕ್ಕೆ ಸೇರಿಸ್ಕೊತಿದೀನಿ. ನೀವು ಬೇಳೆನ ಒಂದ್ ಸೈಡ್ ಬೇಯೋಕ್ ಇಟ್ಟು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡ್ರೆ ಬೇಗ ಆಗೋಗುತ್ತೆ ಈ ಸಾಂಬಾರು. ಈಗ ಇದಕ್ಕೆ ನಾನು 1 ಸ್ಪೂನ್‌ನಷ್ಟು ಖಾರದ ಪುಡಿ ಹಾಕೋತಿದ್ದೀನಿ. ಹಾಗೆ ಒಂದ್ 3 ಸ್ಪೂನ್‌ನಷ್ಟು ಸಾಂಬಾರ್ ಪುಡಿ ಹಾಕೊಂಡಿದ್ದೀನಿ. ನಿಮ್ಗಿನ್ನು ಜಾಸ್ತಿ ಖಾರ ಬೇಕು ಅಂದ್ರೆ 2 ಸ್ಪೂನ್‌ನಷ್ಟು ಹಾಕೋಬಹುದು ಖಾರದ ಪುಡಿನ. ನಿಮ್ ಖಾರಕ್ ನೋಡಿ ಹಾಕೊಳ್ಳಿ. ಈಗ ಇದನ್ನೆಲ್ಲ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡು ಒಂದ್ ಸ್ವಲ್ಪ ಹುಣಸೆ ಹಣ್ಣನ್ನ ನೆನ್ಸಿಟ್ಟಿದ್ದೆ, ಅದ್ರ ರಸನು ಸಹ ಇದಕ್ಕೆ ಸೇರಿಸ್ಕೊತಿದೀನಿ. ನೀವೇನಾದ್ರೂ ಹುಳಿ ಟೊಮ್ಯಾಟೋನ ಹಾಕೊಂಡ್ರೆ ಹುಣಸೆ ಹಣ್ಣನ್ನ ಸ್ಕಿಪ್ ಮಾಡ್ಕೋಬಹುದು. ಈಗ ಇದನ್ನೆಲ್ಲ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡು ಒಂದ್ 2 ಚೊಂಬಷ್ಟು ನೀರ್ನ ಹಾಕೊಂಡಿದೀನಿ. ನೀರ್ನ ನೋಡಿ ಹಾಕೊಳ್ಳಿ. ತರಕಾರಿ ಸಾಂಬಾರು ಸ್ವಲ್ಪ ಗಟ್ಟಿ ಇದ್ರೇನೆ ಚೆನ್ನಾಗಿರುತ್ತೆ ಮುದ್ದೆ ಹಾಗೆ ಅನ್ನಕ್ಕೆಲ್ಲ. ಹಾಗಾಗಿ ನೀರ್ನ ಸ್ವಲ್ಪ ನೋಡಿ ಹಾಕೊಳ್ಳಿ. ಹಾಗೆ ನಾನಿಲ್ಲಿ ಒಣಗಿರೋ ಕೊಬ್ಬರಿ ತುರಿನ ತಗೊಂಡಿದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊತಿದೀನಿ. ಈಗ ಇದಕ್ಕೆ ಬೇಕಾಗಿರೋಷ್ಟು ಉಪ್ಪನ್ನ ಹಾಕಿ ಒಂದ್ಸಲಿ ಮಿಕ್ಸ್ ಮಾಡಿ ಒಂದ್ 2 ವಿಸಿಲ್‌ನಷ್ಟು ಕೂಗಿಸ್ಕೊಂತೀನಿ. 2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಯಾಕಂದ್ರೆ ಮೊದ್ಲೇ ಎಣ್ಣೆಲಿ ಬೆಂದಿರುತ್ತಲ್ಲ ತರಕಾರಿ ಎಲ್ಲ, ಸೊ ಬೇಗ ಬೆಂದೋಗುತ್ತೆ. ಹಾಗಾಗಿ 2 ವಿಸಿಲ್‌ನಷ್ಟು ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಒಣಗಿರೋ ಕೊಬ್ಬರಿ ತುರಿ ಇಲ್ಲ ಅಂದ್ರೆ ಹಸಿ ಕಾಯಿ ಕೂಡ ಹಾಕೋಬಹುದು. ಒಣಗಿರೋ ಕಾಯಿ ಹಾಕಿದ್ರೆ ಇನ್ನೂ ರುಚಿಯಾಗಿ ಬರುತ್ತೆ ಸಾಂಬಾರು. ಹಾಗಾಗಿ ಈಗ ಇದೊಂದ್ 2 ವಿಸಿಲ್ ಕೂಗಿ ಕುಕ್ಕರ್ ಪೂರ್ತಿ ತಣ್ಣಗಾಗಿದೆ. ಈಗ ಇದನ್ನ ಓಪನ್ ಮಾಡಿ ನೋಡ್ತಿದೀನಿ. ಸಾಂಬಾರ್ ನೀವು ನೋಡ್ತಿರ್ಬೋದು ಚೆನ್ನಾಗಿ ತರಕಾರಿ ಎಲ್ಲ ಬೆಂದಿದೆ. ಹಾಗೆ ಗಟ್ಟಿಯಾಗಿ ಸಹ ಇದೆ. ನೀವು ಬೇಕು ಅಂದ್ರೆ ನೀರ್ನ ಜಾಸ್ತಿ ಅಥವಾ ಕಮ್ಮಿ ಹಾಕೋಬಹುದು. ಈಗ ನಾನು ಇದನ್ನ ಒಂದ್ ಬೌಲ್‌ಗೆ ಸರ್ವ್ ಮಾಡ್ತಿದ್ದೀನಿ. ಈ ಸಾಂಬಾರ್ನ ಮುದ್ದೆ, ಅನ್ನ, ಹಾಗೆ ದೋಸೆ ಎಲ್ಲಾದ್ರ ಜೊತೆ ಸಹ ಸರ್ವ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ತರಕಾರಿ ನಾನ್ ಹಾಕಿರೋದಲ್ದೆ ನೀವು ಎಕ್ಸ್ಟ್ರಾ ಎಲ್ಲಾ ತರ ತರಕಾರಿ ಸಹ ಸೇರಿಸ್ಕೋಬಹುದು. ಇದಕ್ಕೆ ಹೂಕೋಸು ಹಾಗೆ ನುಗ್ಗೆಕಾಯಿ ಇದು ಎಲ್ಲದನ್ನು ಸೇರಿಸ್ಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ. ನೀವು ಸಹ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.